ಅಮೇರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ಮೇಲೆ ದಾಳಿ ನಡೆಸಿದೆ. ಅಲ್ಲಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದೆ. ಯುದ್ಧ ನಡೆಯುತ್ತಿದೆ. ಈ ಯುದ್ಧ ಮಧ್ಯಪ್ರಾಚ್ಯ ದೇಶಗಳಿಗೂ ವ್ಯಾಪಿಸಿದೆ. ಪರಿಣಾಮವಾಗಿ ತೈಲ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲೊಂದು ಒಮಾನ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆ ದುರ್ಘಟನೆ ಯಾಕೆ ಪ್ರಸ್ತುತವಾಗುತ್ತದೆ ಅಂತ ಹೇಳಿದರೆ, ಆ ಘಟನೆಯಲ್ಲಿ ಜೀವ ಕಳೆದುಕೊಂಡ ಯುವಕ ಮಂಗಳೂರಿನ ಹೊರವಲಯದ ಸೋಮೇಶ್ವರದವ. ಹೆಸರು ಪುನೀತ್ ಪೂಜಾರಿ ಅಂತೇಳಿ, 32 ವರ್ಷದ ಯುವಕ. ಆತ 1.5 ವರ್ಷದ ಹಿಂದೆ ಒಮಾನಿಗೆ ಕೆಲಸ ಹುಡುಕಿಕೊಂಡು ಹೋಗಿದ್ದ. ಅಲ್ಲಿನ ಲಿಫ್ಟ್ ಕಂಪನಿಯೊಂದರಲ್ಲಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರಿದ್ದ. ಉತ್ತಮ ಸಂಬಳ ಇತ್ತು. ತಂದೆ ಚಂದ್ರ ಅಂತ ಹೇಳಿ, ತಾಯಿ ದೀಪ. ಮಗ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾನೆ, ಸಾಕಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ, ತಮ್ಮ ಬದುಕಿಗೆ ಒಂದು ಆಸರೆಯಾಗುತ್ತಾನೆ ಎನ್ನುವಂಥ ಕನಸುಗಳನ್ನು ಅವರು ಕಟ್ಟಿಕೊಂಡಿದ್ದರು. ಅಂತಹ ಪುನೀತ್ ಪೂಜಾರಿ ಕೆಲವು ದಿನಗಳ ಹಿಂದೆ ತಾನು ಕೆಲಸ ಮಾಡುತ್ತಿದ್ದ ಕಂಪನಿ ಒದಗಿಸಿದ್ದಂತಹ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ. ಅದು ಸಹ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆರಂಭವಾದ ಸಂದರ್ಭದಲ್ಲಿ. ಇಂತಹ ಸಂದರ್ಭದಲ್ಲಿ ಆತನ ಮೃತದೇಹವನ್ನು ಊರಿಗೆ ಕಳುಹಿಸಲು ಸಾಕಷ್ಟು ತೊಂದರೆಗಳು ಇತ್ತು. ಆದರೆ ಆತನ ಒಮಾನ್ನಲ್ಲಿರುವಂಥ ಸ್ನೇಹಿತರು ಪ್ರಯತ್ನಪಟ್ಟು ಮೃತದೇಹವನ್ನು ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಊರಿಗೆ ಕಳಿಸಿಕೊಟ್ಟಿದ್ದಾರೆ. ಸೋಮೇಶ್ವರದಲ್ಲಿ ಅಂತಿಮ ಸಂಸ್ಕಾರವು ನಡೆದಿದೆ. 32 ವರ್ಷದ ಯುವಕ ವಿದೇಶಕ್ಕೆ ಹೋಗಿ ಕೇವಲ 1.5 ವರ್ಷದಲ್ಲಿ, ಅದಕ್ಕಿಂತ ಮಧ್ಯದಲ್ಲಿ ಒಮ್ಮೆ ಊರಿಗೆ ಬಂದು ಮತ್ತೆ ವಾಪಸ್ಸು ಹೋಗಿದ್ದ. ಅಂಥ ಯುವಕ ಯಾಕೆ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡ ಎನ್ನುವುದರ ಬಗ್ಗೆ ಕೆಲವರಿಗೆ ಸಂಶಯಗಳಿತ್ತು. ಮೂಲಗಳ ಪ್ರಕಾರ ಆತ ಉರ್ವಾ ಪರಿಸರದ ಹೆಣ್ಣು ಮಗಳೊಬ್ಬಳನ್ನು ಪ್ರೀತಿಸುತ್ತಿದ್ದ. ಅದು ಆಕೆಯ ಮನೆಯವರಿಗೂ ಗೊತ್ತಿತ್ತು, ಈತನ ಮನೆಯವರಿಗೂ ಗೊತ್ತಿತ್ತು. ಅವರಿಬ್ಬರು ಜೊತೆಯಾಗಿಯೇ ಓಡಾಡಿಕೊಂಡಿದ್ದರು. ಜೊತೆಯಾಗಿಯೇ ತೆಗೆಸಿಕೊಂಡಂತಹ ಫೋಟೋಗಳು ಇಬ್ಬರ ಫೇಸ್ಬುಕ್ ಪ್ರೊಫೈಲ್ಗಳಲ್ಲೂ ಇತ್ತು. ಅವರ ಮಧ್ಯೆ ಯಾವುದೇ ವೈಮನಸ್ಸು ಇರಲಿಲ್ಲ. ಆಕೆಯೇ ಒತ್ತಾಯ ಮಾಡಿ ಪುನೀತನನ್ನು ವಿದೇಶಕ್ಕೆ ಉದ್ಯೋಗಕ್ಕೆ ಕಳುಹಿಸಿದ್ದಳು ಎನ್ನುವಂತಹ ಮಾಹಿತಿಗಳು ಇವೆ. ಆದರೆ ಆತ ಉದ್ಯೋಗಕ್ಕೆ ಹೋಗಿ 1.5 ವರ್ಷದಲ್ಲಿ ಒಮ್ಮೆ ಊರಿಗೆ ಬಂದಾಗಲೂ ಅವರಿಬ್ಬರ ಮಧ್ಯದ ಸಂಬಂಧ ಅದೇ ರೀತಿಯಲ್ಲಿ ಇತ್ತು. ಆದರೆ ಆತ 2ನೇ ಬಾರಿಗೆ ಒಮಾನಿಗೆ ಹೋದಂಥ ಸಂದರ್ಭದಲ್ಲಿ ಆತ ಕರೆ ಮಾಡಿದರೆ ಆಕೆ ಕರೆ ರಿಸೀವ್ ಮಾಡ್ತಾ ಇರಲಿಲ್ಲ ಅಂತೆ. ಈ ಬಗ್ಗೆ ಆತ ತನ್ನ ತಾಯಿ ದೀಪಾ ಅವರ ಹತ್ರವೂ ನೋವು ತೋಡಿಕೊಂಡಿದ್ದ ಎಂದು ಹೇಳುವವರಿದ್ದಾರೆ. ಆದರೆ ಅದಕ್ಕೆ ಕ್ಲಾರಿಟಿ ಇಲ್ಲ. ಹೆಣ್ಮಗಳೊಬ್ಬಳು ಪ್ರೀತಿಸುತ್ತಿದ್ದಂಥ ಯುವಕನೊಂದಿಗೆ ಸಂವಹನ ಮಾಡದೇ ಇದ್ದ ಕಾರಣಕ್ಕಾಗಿ ಆತ ಭ್ರಮ ನಿರಸನಗೊಂಡು ಈ ಕೃತ್ಯ ಮಾಡಿಕೊಂಡಿದ್ದಾನೆ ಎನ್ನುವುದಂತೂ ಸತ್ಯ. ಇದು ದುರಂತ. ಪ್ರೀತಿ ಪ್ರೇಮದ ವಿಚಾರವನ್ನು ತಲೆಗೆ ಹತ್ತಿಸಿಕೊಂಡರೆ ಏನಾಗುತ್ತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಕೆಲವು ಸಮಯಗಳ ಹಿಂದೆ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಮಂಗಳೂರಿನ ಉರ್ವ ಸ್ಟೋರ್ ಪರಿಸರದ ಯುವಕನೊಬ್ಬ ಬೆಳ್ತಂಗಡಿ ತಾಲೂಕಿನ ಹೆಣ್ಣೊಬ್ಬಳನ್ನು ಮದುವೆಯಾಗಿದ್ದ. ಎರಡೂ ಕುಟುಂಬಗಳು ಸೇರಿ ಮಾಡಿದಂತಹ ಒಪ್ಪಿತ ವಿವಾಹವಾಗಿತ್ತು. ಅದರಲ್ಲಿ ಪ್ರೇಮ ವ್ಯವಹಾರ ಇರಲಿಲ್ಲ. ಮದುವೆಯಾದ ಕೆಲವು ದಿನಗಳಲ್ಲಿ ಆತ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿದ್ದ. ಆತ ಮದುವೆ ಆಗೋದರ ಮೊದಲು ವಿದೇಶದಲ್ಲೇ ಇದ್ದ. ಮದುಮಗಳು ಗಂಡನ ಮನೆಯಲ್ಲಿ ಇದ್ದರು. ಆತ ಮಧ್ಯಪ್ರಾಚ್ಯ ದೇಶದಲ್ಲಿ ಕೆಲಸ ಮಾಡುತ್ತಿದ್ದವನು. ರಾತ್ರಿ ವೇಳೆಗೆ ಟೈಮ್ ಆದಾಗ ನನ್ನ ಪತ್ನಿಗೆ ಮೊಬೈಲ್ ಕರೆ ಮಾಡುತ್ತಿದ್ದ. ಸಾಮಾನ್ಯವಾಗಿ ಅವರಿಗೆ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಯ
ನಂತರ ಅವರಿಗೆ ಪುರುಸೊತ್ತು ಆಗುವಂಥ ಸಂದರ್ಭ ಅಲ್ಲಿನ ಕಾಲಮಾನದ ಪ್ರಕಾರ. ಆ ಸಂದರ್ಭದಲ್ಲಿ ಆತ ದೂರವಾಣಿ ಮೂಲಕ ಪತ್ನಿಯನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಆತನಿಗೆ ಸಂಪರ್ಕ ಸಿಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಪತ್ನಿಯ ಮೊಬೈಲು ಯಾವ ಸಂದರ್ಭದಲ್ಲೂ ಬ್ಯುಸಿಯಾಗಿ ಇರ್ತಿತ್ತು. ಆತ ಕಂಟಿನ್ಯೂಸ್ ಆಗಿ 1 ಗಂಟೆ 2 ಗಂಟೆ 3 ಗಂಟೆಯವರೆಗೂ ಸಹ ಪ್ರಯತ್ನ ಮುಂದುವರಿಸಿದಾಗಲೂ ಪತ್ನಿಯ ಮೊಬೈಲು ರಿಂಗಿಣಿಸ್ತಿರಲಿಲ್ಲ, ಎಂಗೇಜ್ ಟೋನು ಬರ್ತಾಯಿತ್ತು. ಆತನಿಗೆ ಇದೇ ತಲೆ ಬಿಸಿಯಾಗಲಿಕ್ಕೆ ಆರಂಭವಾಯಿತು. ಪತ್ನಿ ತಡರಾತ್ರಿಯಲ್ಲಿ ಯಾರೊಂದಿಗೆ ಅಷ್ಟು ಹೊತ್ತು ಮಾತಾಡುತ್ತಿದ್ದಾಳೆ ಎನ್ನುವುದೇ ಆತನಿಗೆ ಕಗ್ಗಂಟಾಯಿತು. ಇದರಿಂದ ಮನ ನೊಂದು ಭ್ರಮನಿರಸನಗೊಂಡು ಆತ ರಜೆ ಹಾಕಿ ಊರಿಗೆ ಬಂದ. ಗಂಡ ಹೆಂಡತಿ ಚೆನ್ನಾಗೇ ಇದ್ದರು. ಆದರೂ ಆತನ ತಲೆಯಲ್ಲಿ ಹೊಕ್ಕಿದಂಥ ಸಂಶಯದವಳು ಆತನನ್ನು ಬಿಡಲಿಲ್ಲ. ಅದಕ್ಕಾಗಿ ಆತ ತನ್ನ ಸ್ನೇಹಿತನ ಮೂಲಕ ಆಕೆಯ ಮೊಬೈಲ್ ನಂಬರ್ನ ಕಾಲ್ ಲಿಸ್ಟ್ ತೆಗೆದ. ಕಾನೂನು ಪ್ರಕಾರ ಅಪರಾಧ. ಆದರೂ ಸ್ನೇಹಿತನ ನೆಲೆಯಲ್ಲಿ ಏರ್ಟೆಲ್ ಕಂಪನಿಯ ಸಿಬ್ಬಂದಿ ಆ ಕಾಲ್ ಲಿಸ್ಟ್ ಒದಗಿಸಿದ್ದ. ಆ ಕಾಲ್ ಲಿಸ್ಟ್ ನೋಡುವಾಗ ಪ್ರತಿದಿನ ರಾತ್ರಿ, ಅಂದರೆ ಆಕೆಯ ಅತ್ತೆ ಮಾವ ಮಲಗಿದ್ದ ನಂತರ ಈಕೆಯ ಫೋನು ಎಂಗೇಜ್ ಆಗ್ತಾಯಿತ್ತು. ಸುಮಾರು 2 ಗಂಟೆ 3 ಗಂಟೆಯವರೆಗೆ ಮಾತುಕತೆ ನಡೀತಿತ್ತು, ಅದು ಹಿಂಬದಿಯ ಮನೆಯ ಯುವಕನ ಒಂದಿಗೆ. ಇದು ಗೊತ್ತಾಗುತ್ತಿದ್ದಂತೆ ಇದು ಹೇಳಲಿಕ್ಕೂ ಆಗದ ವಿಷಯವಾಗಿ ಪರಿಗಣಿಸಿತು. ಪರಿಣಾಮವಾಗಿ ಆತ ಮಾನಸಿಕ ನೆಮ್ಮದಿಗಾಗಿ ಮದ್ಯದ ಮೊರೆ ಹೋದ. ಇದು ಎಲ್ಲಿಯವರೆಗೆ ಮುಂದುವರಿಯಿತು ಅಂತ ಹೇಳಿದರೆ ರಾತ್ರಿ 12-1 ಗಂಟೆಯವರೆಗೂ ಆತ ವೈನ್ ಶಾಪ್ನಲ್ಲಿ ಬಾರ್ನಲ್ಲಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬಂತು. ಒಂದು ದಿನ ಮನೆ ಸಮೀಪದ ಬಾರಲ್ಲಿ ಕುಳಿತುಕೊಂಡಾಗ ಹೆಂಡತಿ ಹುಡುಕಿಕೊಂಡು ಹೋಗಿದ್ದಾಳೆ. ಅಲ್ಲಿ ಆತನನ್ನು ತರಟೆ ತೆಗೆದುಕೊಂಡಿದ್ದಾಳೆ. ಆತ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ವಿಚಾರ ಆಕೆಯ ಮನೆಯವರಿಗೆ ಗೊತ್ತಾಗಿದೆ. ಮನೆಯವರು ಮಂಗಳೂರಿಗೆ ಬಂದಿದ್ದಾರೆ. ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ತದನಂತರ ಅದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು. ಅಲ್ಲಿ ವಿಚಾರಣೆ ನಡೆದಾಗ ಈ ಗೌಪ್ಯ ವಿಚಾರಗಳು ಬೆಳಕಿಗೆ ಬಂತು. ಮತ್ತು ಆಗಿನ ಕಂಕನಾಡಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥ ರವೀಶ್ ನಾಯಕ್ ಅವರು ಅವರಿಬ್ಬರನ್ನು ಕೌನ್ಸಿಲಿಂಗ್ ಒಳಪಡಿಸಿದರು. ಇಬ್ಬರಿಗೂ ಬುದ್ಧಿವಾದ ಹೇಳಿದರು. ಮತ್ತು ಅವರ ಜೀವನ ಸರಿಯಾಯಿತು. ಈ ರೀತಿಯಾಗಿ ನಡೆಯುವುದು ಉಂಟು. ಇಂಥದ್ದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಪುನೀತ್ ಅನ್ನುವಂಥ ಯುವಕ ಇದೀಗ ಬಲಿಯಾಗಿದ್ದು ಹೋಗಿದ್ದಾನೆ. ತಮಾಷೆ ಏನಂತ ಹೇಳಿದರೆ, ಪುನೀತ್ ಒಮನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಮಾಹಿತಿ ಎತ್ತವರ ಕಿವಿಗೆ ಬೀಳುವ ಹೊತ್ತಿನಲ್ಲಿ ಆ ಮನೆಯಲ್ಲೂ ಸೂತಕದ ವಾತಾವರಣ ಇತ್ತು. ಯಾಕಂತ ಹೇಳಿದರೆ, ಪ್ರಕರಣವೊಂದಕ್ಕೆ ಸಂಬಂಧಿಸಿ ಪುನೀತ್ನ ತಂದೆ ಚಂದ್ರ ಅವರು ಜೈಲಲ್ಲಿದ್ದರು. ಇವರ ಮೇಲೆ 10 ಹಲವು ಕೇಸುಗಳಿವೆ. ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ ಆಗಿದ್ದರು. ಈ ಹಿಂದೆ ಕೋಮುಗಲಭೆಯ ಸಂದರ್ಭದಲ್ಲಿ ಕಾಸರಗೋಡಿನ ವ್ಯಕ್ತಿಯೊಬ್ಬನ ಕಣ್ಣಿಗೆ ಚೂರಿ ಹಾಕಿದ್ದ ಪ್ರಕರಣದಲ್ಲಿ ಚಂದ್ರ ಆರೋಪಿಯಾಗಿದ್ದರು. ಇತ್ತೀಚೆಗೆ ನಗರ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಅವರು ಒಳಗೊಂಡಿದ್ದರು. ಪೊಲೀಸರು ಬಂಧಿಸಿದ್ರು, ಜೈಲಲ್ಲಿದ್ದರು. ಅವರ ಬೇಲ್ ಅಪ್ಲಿಕೇಶನ್ ವಿಚಾರಣೆಯ ಹಂತದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಮಗ ಪುನೀತ್ ಹಿಯಲೋಕ ತ್ಯಜಿಸಿದರು. ಮನೆಯಲ್ಲಿ ಡಬಲ್ ಆಘಾತ ಆಗಿತ್ತು. ಪುನೀತನ ಮೃತದೇಹ ಊರಿಗೆ ಬರುವ ಸಂದರ್ಭದಲ್ಲಿ ತಂದೆ ಚಂದ್ರ ಅವರಿಗೆ ನ್ಯಾಯಾಲಯ ಪೆರೋಲ್ ನೀಡಿತ್ತು. ಅವರು ಜೈಲಿನಿಂದ ಹೊರಗೆ ಬಂದಿದ್ದರು. ಮಗನ ಅಂತಿಮ ವಿಧಿಗಳನ್ನು ನೆರವೇರಿಸಿದ್ದಾರೆ. ಕೆಲವು ದಿನಗಳ ಕಾಲ ಪೆರೋಲಲ್ಲಿ ಇರ್ತಾರೆ. ಇದು ದುರ್ವಿಧಿ ಅಲ್ಲದೆ ಮತ್ತೇನು ಅಲ್ಲ.